ಇತ್ತೀಚಿನ ದಿನಗಳಲ್ಲಿ ಪ್ರತಿ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಹವಾ ಹೆಚ್ಚಾಗಿದೆ. ಈ ತಂತ್ರಜ್ಞಾನ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕ್ಷೇತ್ರದಲ್ಲಿ ಭಾರಿ ಬದಲಾವಣೆ ಆಗ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕರ್ನಾಟಕ ಸಿಎಂಎ ಕನ್ವೆನ್ಷನ್ 2026 ಆಯೋಜನೆ ಮಾಡಿದ್ದು, ಕನ್ವೆನ್ಷನ್ನಲ್ಲಿ ಇತ್ತೀಚೆಗೆ ಆಗ್ತಿರುವ ತಂತ್ರಜ್ಞಾನದ ಬಗ್ಗೆ ಚರ್ಚೆ ಮಾಡಿದ್ರು. ಇದರ ಕುರಿತು ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅದ್ಧೂರಿಯಾಗಿ ನಡೆದ ಕರ್ನಾಟಕ ಸಿಎಂಎ ಬೆಂಗಳೂರು ಚಾಪ್ಟರ್, ಮಂಗಳೂರು ಚಾಪ್ಟರ್, ಮೈಸೂರು ಚಾಪ್ಟರ್ನೊಂದಿಗೆ ಆಯೋಜನೆ ಮಾಡಲಾಗಿತ್ತು. ವೇದಿಕೆಯ ಕಾರ್ಯಕ್ರಮದ ನಂತರ ಟೆಕ್ನಿಕಲ್ ಸೆಷನ್ಸ್ ಆಯೋಜನೆ ಮಾಡಿದ್ರು. ಇದು ನಮ್ದು ಇಯರ್ಲಿ ಒಂದ್ಸಲ ಒಂದು ಗೆಟ್ ಟುಗೆದರ್ ಮಾಡ್ತಾ ಇದೀವಿ ಎಲ್ಲ ಸಿಎಂಎಗಳದ್ದು ಕನ್ವೆನ್ಷನ್ ಅಂತ. ಇದು ಸ್ಟೇಟ್ ಲೆವೆಲ್ ಫಂಕ್ಷನ್. ಅದು ಇಲ್ಲಿ ಒಂದು ದಿನ ಫುಲ್ಲು ಡಿಫ್ರೆಂಟ್ ಟಾಪಿಕ್ನ ನಾವು ಡಿಸ್ಕಸ್ ಮಾಡ್ತೀವಿ. ಇದು ಅಂಡರ್ ದ ಥೀಮ್ ಇನೋವೇಷನ್ ಇನ್ ಕಾಸ್ಟಿಂಗ್ ಆ್ಯಂಡ್ ಟ್ಯಾಕ್ಸೇಷನ್ ಅಂತ ನಾವು ಈಗ ಆರ್ಗನೈಸ್ ಮಾಡಿರೋದು. ಇದರೊಳಗಡೆ ನಾವು ಈಗ ಕರೆಂಟ್ಲಿ ಏನೇನು ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ್ಯಾವ ಥರ ವರ್ಕ್ ಆಗುತ್ತೆ, ಟ್ಯಾಕ್ಸೇಷನ್ ಮೇಲೆ, ಕಾಸ್ಟಿಂಗ್ ಮೇಲೆ, ಆ ಥರ ಡಿಫ್ರೆಂಟ್ ಟಾಪಿಕ್ನ ನಾವು ಚೂಸ್ ಮಾಡ್ಕೊಂಡಿದ್ದೀವಿ. ಅದನ್ನು ನಮ್ಮ ಮೆಂಬರ್ಸಿಗೆಲ್ಲ ಅದರ ಬಗ್ಗೆ ಅಪ್ಡೇಟು ಕೊಡ್ತೀವಿ. ಅಪ್ಡೇಟ್ ಆದಮೇಲೆ ನಮಗೆ ಅಂದರೆ ಕಲ್ಚರಲ್ ಇವೆಂಟ್ ಕೂಡ ನಾವು ಆರ್ಗನೈಸ್ ಮಾಡಿಕೊಡ್ತಾ ಇದ್ದೀವಿ. ಜಸ್ಟು ನಮ್ಮ ಮೆಂಬರ್ಸಿಗೆಲ್ಲ ಒಂದು ಅಪ್ಡೇಟಿಗೆ ಇರಲಿ ಅಂತ ಡಿಫ್ರೆಂಟ್. ಇನ್ನು ಟೆಕ್ನಿಕಲ್ ಸೆಷನ್ಸ್ 3 ರೀತಿಯಲ್ಲಿ ನಡೆದಿದೆ. ಮೊದಲನೇ ಸೆಷನ್ಸ್ನಲ್ಲಿ ನ್ಯೂ ಇನ್ಕಮ್ ಟ್ಯಾಕ್ಸ್ 2025 ಟೆಕ್ನಾಲಜಿ ಫಾರ್ ಟ್ಯಾಕ್ಸ್ ಕಾಂಪ್ಲೈನ್ಸ್ ಚರ್ಚೆ ನಡೆದಿದೆ. ಇನ್ನು ಎರಡನೇ ಟೆಕ್ನಿಕಲ್ ಸೆಷನ್ಸ್ನಲ್ಲಿ ಇಂಟೆಲಿಜೆಂಟ್ ವ್ಯಾಲ್ಯೂ ಚೈನ್ಸ್, ರೀಡಿಫೈನಿಂಗ್ ಫೈನಾನ್ಸ್, ಟ್ಯಾಕ್ಸ್ ಮತ್ತು ಗವರ್ನೆನ್ಸ್ ಥ್ರೂ ಎಐ ಎಂಬ ವಿಷಯದ ಮೇಲೆ ಚರ್ಚೆಯಾಗಿದೆ. ಇನ್ನು ಮೂರನೇ ಸೆಷನ್ಸ್ ಕಾಸ್ಟಿಂಗ್ ರೆವಲ್ಯೂಷನ್, ನ್ಯೂ ಏಜ್ ಟೆಕ್ನಿಕ್ಸ್ ವಿಷಯದ ಮೇಲೆ ಚರ್ಚೆಯಾಗಿದೆ. ಇದರಲ್ಲಿ ಸಿಎಂಎ ಕ್ಷೇತ್ರದ ತಜ್ಞರು ತಮ್ಮ ಕ್ಷೇತ್ರದಲ್ಲಿ ಆಗುತ್ತಿರುವ ಬೆಳವಣಿಗೆಗಳ ಬಗ್ಗೆ ಯುವ ಸಿಎಂಎ ವೃತ್ತಿಪರರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತಿಳಿಸುವ ಕಾರ್ಯ ಆಯಿತು. ಅದರಲ್ಲೂ ಪ್ರಮುಖವಾಗಿ ಟ್ಯಾಕ್ಸ್ ಮತ್ತು ಜಿಎಸ್ಟಿ, ಕಾಸ್ಟ್ ಅಕೌಂಟಿಂಗ್ನಲ್ಲಿ ಎಐ ಬಳಕೆ ಹೇಗೆ ಮಾಡಲಾಗುತ್ತಿದೆ. ಇನ್ನು ಈ ಕನ್ವೆನ್ಷನ್ನಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ 100 ಜನರು ಭಾಗಿಯಾಗಿದ್ದರು. ಒಂದು ಸಂಸ್ಥೆಯ, ಒಂದು ಕಾರ್ಖಾನೆಯ ಒಂದು ಬೆಳವಣಿಗೆಗೆ ಬರೀ ಲೆಕ್ಕಾಚಾರ ಇಂಪಾರ್ಟೆಂಟ್ ಅಲ್ಲ, ಮುಂದೆ ಹೇಗೆ ಹೋಗೋದು ಅನ್ನೋದು ಹೇಳೋದಕ್ಕೆ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ ಅಂತ ಅದರಲ್ಲೇ ನಾವು ಮಾಡ್ತಾ ಇದ್ದೀವಿ. ಈ ಬೆಂಗಳೂರು ಚಾಪ್ಟರ್ ಆಫ್ ಕಾಸ್ಟ್ ಅಕೌಂಟೆಂಟ್ಸು ಫಸ್ಟ್ ಚಾಪ್ಟರ್ ಇನ್ ದಿ ಕಂಟ್ರಿ ಇನ್ 1965. ಆಲ್ ಓವರ್ ಇಂಡಿಯಾ ನಾವೇ ಫಸ್ಟ್ ಶುರು ಮಾಡಿದ್ದು. ಕನ್ವೆನ್ಷನ್ ಮಾಡೋ ಉದ್ದೇಶ ಏನಂದರೆ, ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟ್ಸ್ ಆಫ್ ಇಂಡಿಯಾ ಅಂತೇಳಿ ನಾವು ಸಿಎಂಎ ಕನ್ವೆನ್ಷನ್ ಮಾಡೋದ್ರಿಂದ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತೀವಿ. ನಮ್ಮ ಮೆಂಬರ್ಗಳಿಗೆ ಒಳ್ಳೆ ನಾಲೆಜ್ ಕೊಡ್ತೀವಿ, ನಮ್ಮ ಸ್ಟೂಡೆಂಟ್ಸಿಗೆ ಒಳ್ಳೆ ನಾಲೆಜ್ ಕೊಡ್ತೀವಿ. ಒಟ್ಟಿನಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸಿಎಂಎ ವೃತ್ತಿಪರರ ಬಗ್ಗೆ ಅವೇರ್ನೆಸ್ ಮಾಡಲಾಗುತ್ತಿದೆ. ಜೊತೆಗೆ ಎಲ್ಲ ವೃತ್ತಿಪರರನ್ನ ಒಂದು ವೇದಿಕೆ ಮೇಲೆ ತಂದು ತಂತ್ರಜ್ಞಾನದ ಬದಲಾವಣೆ ಕುರಿತು ತಿಳಿಸಲಾಗಿದ್ದು, ಇಂದು ಆಯೋಜನೆ ಮಾಡಿರುವ ಕಾರ್ಯಕ್ರಮ ಅದ್ಧೂರಿಯಾಗಿಯೇ ನಡೆದಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.